ನಮಸ್ಕಾರ ವೀಕ್ಷಕರೇ, ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ಆಳದಲ್ಲಿ ಹುದುಗಿರುವಂಥ ಒಳಸುಳಿಗಳು, ಕಂಡು ಕಾಣದಂತಿರುವಂಥ ರಾಜಕೀಯ ನೀತಿಗಳು, ಇದರ ವಿಶ್ಲೇಷಣೆಯೇ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮ. ನಮ್ಮ ಜೊತೆ ವೀರೇಂದ್ರ ಉಪ್ಪುಂದ ಅವರಿದ್ದಾರೆ. ಇವತ್ತು 3 ಪ್ರಮುಖ ವಿಚಾರಗಳಿದೆ. ಸಾವರ್ಕರ್ ಭಾವಚಿತ್ರವನ್ನು ಹಾಕಿರುವ ವಿಚಾರವಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆ, ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಹಾಕಿದ್ರಿ ಅನ್ನುವಂಥ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಇವತ್ತು ಅನೇಕ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಿದ್ವು. ರಿಮಾರ್ಕಬಲ್ ಸನ್ ಆಫ್ ಇಂಡಿಯಾ ಸಾವರ್ಕರ್ ಬಗ್ಗೆ ಇಂದಿರಾ ಗಾಂಧಿ ಅವರು ಹೇಳಿದ್ದು. ಹಾಗಿದ್ರೆ ನಿಮ್ಮ ಅಭಿಪ್ರಾಯ ಏನು ಸಿದ್ದರಾಮಯ್ಯ ಅವರೇ? ಮೌನ ಸಿದ್ದರಾಮಯ್ಯ ಅವರು. ವೀರೇಂದ್ರ ಅವರೇ, ಸಿದ್ದರಾಮಯ್ಯ ಅವರು ಮೌನ ವಹಿಸಿದ್ದಾರೆ. ಇವತ್ತು ಹಲವು ಮಾಧ್ಯಮಗಳು ಪ್ರಶ್ನೆ ಕೇಳುವ ಮೊದಲೇ ನಾವು ಈ ಟಾಪಿಕ್ ತೊಗೊಂಡಿದ್ವಿ. ನೆನ್ನೆ ಫಸ್ಟ್ ವಿ ಡಿಸ್ಕಸ್ಡ್ ದಿಸ್ ಟಾಪಿಕ್. ನೇರವಾಗಿ ಸಿದ್ದರಾಮಯ್ಯನವ್ರು ಮಾಡಿದ್ದು ತಪ್ಪು, ಅವರ ಹೇಳಿಕೆ ತಪ್ಪು ಅಂಥೇಳಿ ನಾವು ವಿಶ್ಲೇಷಣೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ವಿ. ನೀವು ಅದರಲ್ಲಿ ಬಂದಿರುವಂಥ ಕಮೆಂಟ್ಗಳ ಅಭಿಪ್ರಾಯದಲ್ಲೂ ಕೂಡ ಅದು ವ್ಯಕ್ತ ಆಗಿದೆ. ಇವತ್ತು ಸಿದ್ದರಾಮಯ್ಯನವರ ಮೌನ, ಅದರಲ್ಲೇನು ಆಶ್ಚರ್ಯ ಇಲ್ಲ. ಏನೋ ಒಂದು ತಪ್ಪು ಮಾಡ್ತೀರಿ, ನೀವೊಂದು ತಪ್ಪು ಮಾಡ್ತೀರಿ, ಎದುರುಗಡೆ ಇದ್ದವ್ರು ಬೈತಾರೆ ನಿಮಗೆ. ಏನಪ್ಪ ಇಂಥ ಕೆಲಸ ಮಾಡಿದ್ದೆ ನೀನು, ಇದು ಮಾಡಿರೋ ತಪ್ಪು ಇದು ಅಂತ ನೇರವಾಗಿ ಹೇಳ್ತೀರಿ. ನಿಮಗೂ ಗೊತ್ತಾಗುತ್ತೆ, ಹೌದು ನಾವು ಮಾಡಿರೋ ತಪ್ಪು ಅಂತ. ಏನು ಮಾಡ್ತೀರಿ? ಕೈ ಕಟ್ಕೊಂಡು ಸುಮ್ಮನೆ ನಿಲ್ತೀರಿ. ತಪ್ಪು ಆದಾಗ, ಇಲ್ಲಾಂದರೆ ಸಿದ್ದರಾಮಯ್ಯನವರು ಯಾವ ಲೆವೆಲ್ಲಿಗೆ ಸಮರ್ಥನೆ ಮಾಡ್ಕೋತಾರೆ, ಬಂಡತನಕ್ಕೆ ಇಳಿದು ಸಮರ್ಥನೆ ಮಾಡ್ಕೋತಾರೆ ನಾವು ನೋಡಿಲ್ವಾ? ಎಂತೆಂಥ ಹೇಳಿಕೆಗಳನ್ನ. ಇವತ್ತು ಅವ್ರು ತುಟಿ ಪಿಟಕ್ಕಂತಿಲ್ಲ, ಯಾಕೆ? ಒಂದೇ ಒಂದು ಟ್ವೀಟ್ ಬರ್ತಾ ಇಲ್ಲ, ಯಾಕೆ? ನಾನು ಇಷ್ಟೊಳಗೆ ಆಗಲೇ ಆ ಬಂಡತನದ ಪ್ರತಿಕ್ರಿಯೆ ಬರ್ಬೋದು, ಒಂದು ವಿತಂಡವಾದ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡಿದ್ದೆ. ಇನ್ನೂ ಶುರುವಾಗಿಲ್ಲ, ಬಹುಶಃ ನಾಳೆ ಮಾಡಿದ್ರೂ ಮಾಡ್ಬೋದು ಅದನ್ನು. ಆದರೆ ತಕ್ಷಣಕ್ಕೆ ಬೇರೆ ಯಾರು ಬೇಡಗಿರಿ, ಅವರದೇ ಪಕ್ಷದ KPCCಯ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಹೇಳ್ತಾರೆ, ಅವರು ಕೊಟ್ಟಿರೋ ಹೇಳಿಕೆಗೆ ಅವರೇ ಉತ್ತರ ಕೊಡಲಿ. ಇವರೇನು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಸಿದ್ದರಾಮಯ್ಯನವ್ರನ್ನ. ಅವರು ಎಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಲವಲೇಶದಷ್ಟು ಸಮರ್ಥಿಸಿಕೊಳ್ಳಲಿಲ್ಲ DK ಶಿವಕುಮಾರ್. ನಾನು ಕೌಂಟ್ರ್ ಮಾಡೋಕ್ಕೆ ಹೋಗಲ್ಲ ಅಂದರು ಅಷ್ಟೇ. ಅಂದರೆ ನಮ್ಮದೇ ಪಕ್ಷದ ನಾಯಕರು ನಾನು ಕೌಂಟ್ರ್ ಮಾಡಿಬಿಟ್ರೆ ಪರ ವಿರೋಧ ಅಂತ ಆಗ್ಬಿಡುತ್ತೆ, ಹಾಗಾಗಿ ನಾನು ಕೌಂಟ್ರ್ ಮಾಡಲ್ಲ, ಇಲ್ಲದೇ ಇದ್ದರೆ ಇದು ಕೌಂಟ್ರ್ ಮಾಡೋ ವಿಷಯ ಅಂಥೇಳಿ DK ಶಿವಕುಮಾರ್ ಅವ್ರಿಗೂ ಅರ್ಥ ಆಗುತ್ತೆ. ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಬಿಡಿ. ಅವರ ಕೋಲ್ಡ್ ವಾರ್ ಅದು ದೊಡ್ಡದದು, ಅದು ಬರೀ ಒಡಕು ಬಿರುಕು ಅಲ್ಲ, ದೊಡ್ಡ ಕಂದಕ ಅದು. ಆ ಸಬ್ಜೆಕ್ಟ್ ಬೇರೆನೇ, ಅದು ಇನ್ನೊಂದು ಸತಿ ನಾವು ಡಿಸ್ಕಸ್ ಮಾಡೋಣ. ಅದ್ರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಎಪಿಸೋಡ್ಗಳು ಮಾಡ್ಬೋದು, ಅವರಿಬ್ಬರ ನಡುವಿನ ಕಂದಕಕ್ಕೆ. ಅದು ಒಂದು ಕಾರಣ ಆಗಿರ್ಬೋದು ಈ ರೀತಿಯ ಸ್ಟೇಟ್ಮೆಂಟ್ಗೆ. ಆದರೆ ಸಿದ್ದರಾಮಯ್ಯನವರ ಹೇಳಿಕೆ ತಪ್ಪು ಅನ್ನೋದು DK ಶಿವಕುಮಾರ್ ಅವರ ಬಾಯಿಂದಲೂ ಪರೋಕ್ಷವಾಗಿ ಬಂದಿದೆ. ಅವರು ಇದನ್ನು ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿದ್ದಾರೆ, ಹೈಕಮಾಂಡ್ಗೂ ಕೂಡ ಹೋಗಿ ಈ ರೀತಿ ಡ್ಯಾಮೇಜ್ ಆಗ್ತಾ ಇದೆ, ನಾವು ಸಿದ್ದರಾಮೋತ್ಸವದಿಂದ ಏನು ಪಡ್ಕೊಂಡ್ವಿ ಅಂತ ಅಂದ್ಕೊಂಡಿದ್ದೀವಿ, ಅದೆಲ್ಲವೂ ಕೂಡ ಇದೊಂದು ಸ್ಟೇಟ್ಮೆಂಟಿಂದ ತೊಳ್ಕೊಂಡು ಹೋಗಿದೆ ಅಂಥೇಳಿ ಅಲ್ಲಿ AICCಗೆ ಕಂಪ್ಲೇಂಟ್ ಹೋಗಿದೆ. ಇವತ್ತು ನಿಮಗೆ ಗೊತ್ತಿರಲಿ, ಇವತ್ತು ಕಂಪ್ಲೇಂಟ್ ಲಾಡ್ಜ್ ಆಗಿದೆ AICCಯಲ್ಲಿ ಈ ರೀತಿಯ ಸ್ಟೇಟ್ಮೆಂಟ್ಗಳ ಮೂಲಕ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಎಲ್ಲ ಕಡೆಯಿಂದ ವ್ಯಾಪಕವಾಗಿ ಈ ಹೇಳಿಕೆಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಹುಶಃ ಸಿದ್ದರಾಮಯ್ಯನವರು ತಾವು ಹೇಳಿದ್ದು ಲವಲೇಶದಷ್ಟು ಸರಿ ಅಂತ ಅನಿಸಿದ್ದಿದ್ರೆ ಇಷ್ಟೊತ್ತಿಗೆ ಆಗಲೇ ಎದೆ ಉಬ್ಬಿಸ್ಕೊಂಡು ಹೊರಗಡೆ ಬರ್ತಾಯಿದ್ರು ಅವರು, ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ. ಅದು ನಾನು ನೆನ್ನೆನೇ ಹೇಳಿದೆ ನಿಮಗೆ, ಇದಕ್ಕೆ ತಲೆ ಇಲ್ಲ, ಬುಡ ಇಲ್ಲ, ಲಾಜಿಕ್ ಇಲ್ಲದ ಹೇಳಿಕೆ ಇದು. ಮುಸ್ಲಿಂ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಯಾಕೆ ಹಾಕಬೇಕು ಅಂತ ಪ್ರಶ್ನೆ ಮಾಡೋದಿದ್ರೆ ನಾನು ನೆನ್ನೆನೇ ಕೇಳಿದೆ, ಏನು ಪಾಕಿಸ್ತಾನ, ಶಿವಮೊಗ್ಗ BH ರೋಡ್ ಏನು ಪಾಕಿಸ್ತಾನದಲ್ಲಿದೆಯಾ? ಸಿದ್ದರಾಮಯ್ಯನವ್ರು ಹೋಗಿ ನೋಡ್ಬೇಕು ಅಮೀರ್ ಅಹಮದ್ ಸರ್ಕಲ್ನ. ಈ ರೀತಿಯ ಹೇಳಿಕೆಗಳನ್ನ ಅವರು ಕೊಟ್ಟದ್ದು ಮೊದಲನೇ ತಪ್ಪು. ಒಂದು ವೇಳೆ ಅವರು ಕ್ಷಮೆ ಕೇಳದೆ ಹೋದರೆ ಇನ್ನೂ ದೊಡ್ಡ ತಪ್ಪಾಗುತ್ತೆ. ಅಲ್ಲ, ಈಗ ಯಾವುದು ಮುಸ್ಲಿಂ ಏರಿಯಾ ಅಂತ ಇವರು ಐಡೆಂಟಿಫೈ ಮಾಡಿಟ್ಟಿದ್ದಾರ? ಈಗ ಕೆಲವೊಂದಕ್ಕೆ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಹೋಗಬೇಡಿ ಎಚ್ಚರಿಕೆ, ಆ ಥರ ಏನಾದರೂ ಬೋರ್ಡ್ ಹಾಕ್ತಾರ ಮುಸ್ಲಿಂ ಏರಿಯಾ ಇಲ್ಲಿ ಭಾವಚಿತ್ರ ಹಾಕಬೇಡಿ ಎಚ್ಚರಿಕೆ ಅಂತ? ಅಲ್ಲ, ಯಾವ ಥರ ಎಚ್ಚರಿಕೆ ಆಗ್ತದೆ? ಸಾಮಾನ್ಯವಾಗಿ ನಾನು ನೋಡಿರೋದು ನಿಷೇಧಿತ ಪ್ರದೇಶ, ಪ್ರವೇಶ ನಿಷಿದ್ಧ ಅಂತೆಲ್ಲ ಹಾಕಿರ್ತಾರೆ. ಆ ರೀತಿ ಏನಿಲ್ಲಪ್ಪ ಅಲ್ಲಿ. ನಾನು ನೋಡಿದಾಗ ಅಮೀರ್ ಅಹಮದ್ ಸರ್ಕಲು, BH ರೋಡು ಎಲ್ಲೂ ಕೂಡ ಆ ರೀತಿ ನಿಷೇಧಿತ ಪ್ರದೇಶ, ನಿಷಿದ್ಧ ಪ್ರದೇಶ, ಇಲ್ಲಿ ಇಂಥವರ ಫೋಟೋ ಹಾಕೋ ಹಾಗಿಲ್ಲ, ಇಲ್ಲಿ ಇಂಥವ್ರ ಫೋಟೋ ಮಾತ್ರ ಹಾಕಬೇಕು. ಅವರು ಸಾವರ್ಕರ್ ಫೋಟೋ ಮುಸ್ಲಿಂ ಏರಿಯಾದಲ್ಲಿ ಯಾಕೆ ಹಾಕಿದ್ರು ಅಂತ ಅಷ್ಟೇ ಅಲ್ಲ ಪ್ರಶ್ನೆ ಅವ್ರದ್ದು, ಟಿಪ್ಪು ಫೋಟೋ ಯಾಕೆ ಹಾಕಲ್ಲ ಅನ್ನೋದು ಕೂಡ ಅವ್ರ ಪ್ರಶ್ನೆ. ಹೆಂಗಿರುತ್ತೆ ಅನ್ನೋದು. ಅದಕ್ಕೆ ನೆನ್ನೆ ಪರಮಾವಧಿ ಇದು ಅಂತ ಹೇಳಿದೆ, ಬಂಡತನದ ಪರಮಾವಧಿ ಅಂತ ಯಾಕೆ ಹೇಳಿದೆ ಅಂದರೆ ಈ ಕಾರಣಕ್ಕಾಗಿ, ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ. ಅದ್ರ ಜೊತೆಗೆ ನೋಡಿ ಹೇಗಿರಿ, ಭಾಳ ಇಂಪಾರ್ಟೆಂಟು, ಆ ಸಾವರ್ಕರ್ ಫೋಟೋವನ್ನು ತೆಗಿಲಿಕ್ಕೆ ಹೋದಂತಹ, ಹರಿದು ಹಾಕ್ಲಿಕ್ಕೆ ಹೋದಂಥವ್ರು ನಮ್ಮ ರಾಷ್ಟ್ರಧ್ವಜವನ್ನು ನೆಲಕ್ಕೆ ಹಾಕಿದ್ದಾರೆ. ನಮ್ಮ ರಾಷ್ಟ್ರಧ್ವಜ ನೆಲಕ್ಕೆ ಬಿದ್ದಿದೆ, ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ.
ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾರ ಪುಂಡ್ರು ಕಿಡಿಗೇಡಿಗಳು ಹೋಗಿ ರಾಷ್ಟ್ರಧ್ವಜ ನೆಲಕ್ಕೆ ಹಾಕಿದಾರಲ್ಲ ಅದನ್ನು ಖಂಡಿಸ್ಬೇಕಿತ್ತಲ್ವಾ? ಯಾಕೆ ಖಂಡಿಸೋದಿಲ್ಲ ಸಿದ್ದರಾಮಯ್ಯನವರು ಹಾಗಾದರೆ? ಅಲ್ಲ, ಈಗ ಇವರು ಗಲ್ಲಿ ಗಲ್ಲಿ ವಿಭಜನೆ ಮಾಡ್ಲಿಕ್ಕೆ ಹೊರಟುಬಿಟ್ರ ಅಂತ. ದೇಶ ವಿಭಜನೆ ಬಗ್ಗೆ ಮಾತಾಡೋ ಕಾಂಗ್ರೆಸ್ನವರು ಈಗ ಮುಸ್ಲಿಂ ಏರಿಯಾ, ಹಿಂದೂ ಏರಿಯಾ ಅಂತ ಇವರು ಗಲ್ಲಿ ಗಲ್ಲಿ ವಿಭಜನೆ ಮಾಡ್ಲಿಕ್ಕೆ ಹೋಗ್ಬಿಟ್ರ. ಇದರಿಂದ ನೋಡಿ, ಇದನ್ನು ಯಾಕೆ ಹೀಗೆ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಿಲ್ಲ. ಮುಂದೆ ಸಫರ್ ಆಗೋರು ಯಾರು? ನಾವು ಈ ಥರದ ಅನೇಕ ಪ್ರಕರಣಗಳನ್ನ ನೋಡಿದ್ದೀವಿ. ಮುಂದೆ ಇದಕ್ಕೆ ಯಾರು ಸಫರ್ ಆಗ್ತಾರೆ ಅಂತ. ಈಗ ಸಹಜವಾಗಿ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ. ಸಿದ್ದರಾಮಯ್ಯನವರು ಸಮರ್ಥನೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಅವರು ಒಂದು ಅರ್ಥ ಮಾಡ್ಕೊಂಡಿಲ್ಲ, ಮೈನಾರಿಟಿ ಈಸ್ ನೋ ಜಸ್ಟಿಫಿಕೇಷನ್ ಫಾರ್ ಪ್ರಿವಿಲೇಜ್. ಏನ್ಗಿರಿ, ಮೈನಾರಿಟಿ ಈಸ್ ನೋ ಜಸ್ಟಿಫಿಕೇಷನ್ ಫಾರ್ ಪ್ರಿವಿಲೇಜ್. ಅದೇ ರೀತಿಯಲ್ಲಿ ಮೆಜಾರಿಟಿ ಈಸ್ ನೋ ಗಾರ್ಡ್ ಫಾರ್ ಪೆನಾಲ್ಟಿ. ಮೆಜಾರಿಟಿ ಈಸ್ ನೋ ಗಾರ್ಡ್ ಫಾರ್ ಪೆನಾಲ್ಟಿ. ಮೆಜಾರಿಟಿಯನ್ನು ಅವರು ಬಹುಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಅವರಿಗೆ ನೀವು ಅವ್ರನ್ನ ಗುರಿ ಮಾಡ್ಕೊಂಡು ಹೇಳಿಕೆ ಕೊಡೋದಾ? ಕೇವಲ ಅಲ್ಪಸಂಖ್ಯಾತರು ಅನ್ನೋ ಒಂದೇ ಕಾರಣಕ್ಕೆ, ಆ ಹಣೆಪಟ್ಟಿ ಇದೆ ಅನ್ನೋ ಕಾರಣಕ್ಕಾಗಿ ಇದು ಅದು ಅಲ್ಲ. ಇದರ ರೀಸನ್ ಏನಂದರೆ ರಾಜಕೀಯ, ಇದರಲ್ಲಿ ಪೊಲಿಟಿಕಲ್ ಬೆನಿಫಿಟ್. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಈ ಹೇಳಿಕೆಗಳು ಬರ್ತಾ ಇರೋದು. ಆ ದೃಷ್ಟಿಯಿಂದ ನೋಡೋದಾದರೆ ಇವರು ಗಲ್ಲಿ ಗಲ್ಲಿ, ಏರಿಯಾ, ರೋಡ್ ವಿಭಜನೆ ಮಾಡಿ ನಷ್ಟ ಆಗೋದು, ಅನಾಹುತ ಆಗೋದು ಅವರು ಯಾರು ಪರವಾಗಿ ನಿಲ್ತಿದ್ದಾರಲ್ಲ ಅವರಿಗೆ ಆಗುತ್ತಷ್ಟೇ. ಅದನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಹಿಂದೆ ಆಗಿದೆ. ಹಿಂದೆ ಹಲವು ಪ್ರಕರಣಗಳಲ್ಲಿ, ಈಗ ಕಾಗೋಡು ತಿಮ್ಮಪ್ಪನವ್ರದ್ದೊಂದು ಪ್ರಕರಣ, ಬೆಂಗಳೂರಿನಲ್ಲೂ ಕೆಲವು ಶಾಸಕರು ಈ ರೀತಿಯ ಹೇಳಿಕೆಗಳು, ಇವೆಲ್ಲ ತುಂಬ ಡ್ಯಾಮೇಜ್ ಮಾಡೋದಂಥ ಉದಾಹರಣೆಗಳಿವೆ. ಭಟ್ಗಳ ಗಲಭೆ ನೀವು ನೋಡಿ, ಆ ನಂತರದ ಸಫರ್ ಆಗಿರೋಂಥ ಯಾವ ಸಮುದಾಯ, ಯಾರು ಸಫರ್ ಆಗಿರೋದು ಯಾರು? ಸೊ ಈ ಥರದ ಅನೇಕ ಉದಾಹರಣೆಗಳಿದೆ. ಸೊ ಏನೇ ಹೌ, ಇದನ್ನು ಇಲ್ಲಿಗೆ ಮುಂದುವರ್ಸ್ಕೊಂಡು ಹೋಗದೇ ಇದ್ದರೆ ಒಳ್ಳೆಯದು ಒಂದು ರೀತಿಯಲ್ಲಿ ಅನ್ನುವಂಥದ್ದು. ರಾಜಕೀಯವಾಗಿ ನಾವು ಮಾತನಾಡಿದ್ರೆ ವೀರೇಂದ್ರ ಅವರೇ, ಇವತ್ತು ಯಡಿಯೂರಪ್ಪನವರಿಗೆ ಬಿ ಜೆ ಪಿಯ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡಲಾಗಿದೆ. ನಿತಿನ್ ಗಡ್ಕರಿ ಅವರ ಬದಲಾಗಿ ಯಡಿಯೂರಪ್ಪನವ್ರನ್ನ ಸೇರಿಸ್ಕೊಂಡಿದ್ದಾರೆ ಈ ಬಾರಿ. ಸೊ ಕರ್ನಾಟಕದಿಂದ ಸಂತೋಷ್ ಅವರು ಮತ್ತು ಯಡಿಯೂರಪ್ಪನವರು ಇಬ್ಬರು ಕೂಡ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಒಂದು ರೀತಿ ಕರ್ನಾಟಕಕ್ಕೆ ಒಂದು ಪ್ರಾಮುಖ್ಯತೆ ಸಿಕ್ಕಿದೆ ಅಂತ. ಗಿರಿ, BJP, ನ್ಯಾಷನಲ್ BJP ಪಾರ್ಲಿಮೆಂಟ್ರಿ ಬೋರ್ಡ್ ಏನಿದೆ, ರಾಷ್ಟ್ರೀಯ BJP ಸಂಸದೀಯ ಮಂಡಳಿ, ಅದು BJPಯ ಅತ್ಯುನ್ನತ ನೀತಿ ನಿರೂಪಣಾ ಮಂಡಳಿ. ನೀವು ಯಾವುದೇ ಮಹತ್ವದ ತೀರ್ಮಾನಗಳಾಗಬೇಕಿದ್ರೂ ಕೂಡ ಅದು ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಿರಲಿ, ರಾಷ್ಟ್ರೀಯ BJPಯಲ್ಲಿ ಅಂತಿಮವಾದ ತೀರ್ಮಾನ ಆಗೋದೇ ಈ ಸಂಸದೀಯ ಮಂಡಳಿಯಲ್ಲಿ. ಬಹಳ ಮಹತ್ವದ್ದು, ಟಾಪೆಸ್ಟ್. ಹಾಗೆ ನೀವು ಕಾಂಗ್ರೆಸ್ಸಲ್ಲಿ CWC ಅಂತ ಇದೆಯಲ್ಲ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಅದೇ ರೀತಿಯಲ್ಲಿ BJPಯಲ್ಲಿ ಸಂಸದೀಯ ಮಂಡಳಿ ಇರುವಂಥದ್ದು. ನೋಡಿ, ನೀವು ಯಾವುದೇ ರಾಜ್ಯದ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಬೇಕಿದ್ರೆ, ಚುನಾವಣೆಗಳ ಸಂದರ್ಭದಲ್ಲಿ ಟಿಕೆಟ್ ಲಿಸ್ಟನ್ನು ಫೈನಲ್ ಮಾಡಿ ರಿಲೀಸ್ ಮಾಡಬೇಕಿದ್ರೆ ಈ ಮಂಡಳಿಯಲ್ಲೇ ಫೈನಲ್ ಆಗೋದು. ಇಲ್ಲಿ ಫೈನಲ್ ಆಗದೆ ಯಾವ ತೀರ್ಮಾನವೂ ಆಗೋದಿಲ್ಲ, ಯಾವ ರಾಜ್ಯದ ತೀರ್ಮಾನವೂ ಆಗೋದಿಲ್ಲ. ಅಂತಹ ಮಹತ್ವದ ಮಂಡಳಿಯಲ್ಲಿ ಇವತ್ತು ಯಡಿಯೂರಪ್ಪನವರು ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಇದು ಗಡ್ಕರಿಯವರ ಬದಲಾಗಲ್ಲ, ನಿತಿನ್ ಗಡ್ಕರಿಯವರು ಬದಲಾಗಿಲ್ಲ. ಯಾಕಂದರೆ ನಿತಿನ್ ಗಡ್ಕರಿಯವರು ಹೊರಗೋಗಿದ್ದಾರೆ. ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನೂ ಕೂಡ ಆ ಮಂಡಳಿಯಿಂದ ಈಗ ಕೈ ಬಿಡಲಾಗಿದೆ. ಹಾಗೆ ನೋಡಿದ್ರೆ ಫಡ್ನವೀಸ್ ಅಲ್ಲೇ ಅವಕಾಶ ಪಡ್ಕೋತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರಿಗೆ ಕರ್ನಾಟಕದಲ್ಲಿ ಅವರಿಗೆ ನಾವು ಮೂಲೆ ಗುಂಪು ಮಾಡಿಲ್ಲ ಅನ್ನೋ ಮೆಸೇಜ್ ಕೊಡಬೇಕಿತ್ತು ಕರ್ನಾಟಕದ ಜನರಿಗೆ. ಆ ದೃಷ್ಟಿಯಿಂದ ಅವರಿಗೆ ಆ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಅದ್ರ ಜೊತೆಗೆ ಚುನಾವಣೆಗೆ BJP ಈಗ ರೆಡಿ ಆಗ್ತಾ ಇದೆ. ಅದರ ಮೊದಲ ಹೆಜ್ಜೆ ಇದು, ಮೇಜರ್ ಸ್ಟೆಪ್, ಫಸ್ಟ್ ಸ್ಟೆಪ್. BL ಸಂತೋಷ್ ಕರ್ನಾಟಕಕ್ಕೆ ಬಂದು ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಡಿಯೂರಪ್ಪನವರು ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಈ ಮೂಲಕ ಇವತ್ತಿನಿಂದ ರಾಜ್ಯ BJPಯಲ್ಲಿ ಎಲೆಕ್ಷನ್ನ ಓಟ ಶುರುವಾಯಿತು, ಎಲೆಕ್ಷನ್ನ ಪ್ರಕ್ರಿಯೆ ಶುರುವಾಯಿತು. ರಾಜಕೀಯವಾಗಿ, ಆಂತರಿಕವಾಗಿ ಇನ್ನು ಶುರು ಮಾಡ್ತಾರೆ ಅನ್ನೋದರ ಮೆಸೇಜ್ ಇದು. ಅದರ ಜೊತೆಗೆ ನೋಡಿ, ಅದು ಎಷ್ಟು ಮುಖ್ಯ ಅಂದರೆ, ರಾಜ್ಯ BJPಯಲ್ಲಿ ಹಾಗಾದರೆ ಯಡಿಯೂರಪ್ಪನವರು ಮುಂದಿನ ಹೆಜ್ಜೆ ಏನಾಗ್ಬೋದು, ಯಾವ ರೀತಿಯಲ್ಲಿ BJP ಮತ್ತೆ ಚೇತರಿಸ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಎಲ್ಲ ಇತ್ತಲ್ಲ. ಹಾಗೆ ಲಿಂಗಾಯತ ಸಮುದಾಯದ ಮತವನ್ನು ನಾವು ಸೆಳಿಬೋದು ಅಂತ ಕಾಂಗ್ರೆಸ್ ಏನು ಪ್ರಯತ್ನ ಮಾಡ್ತಾ ಇತ್ತಲ್ಲ, ಅದೆಲ್ಲದಕ್ಕೂ ಕೂಡ ಇದು ಒಂದು ನಡೆ ಇದೆಯಲ್ಲ, ಇದು ಬ್ರೇಕ್ ಹಾಕುತ್ತೆ. ಕರ್ನಾಟಕದ ಮಟ್ಟಿಗೆ ಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಒಂದು ಸಮುದಾಯದ ಪ್ರಶ್ನಾತೀತ ನಾಯಕ, ಆಮೇಲೆ ಎಲ್ಲ ಸಮುದಾಯದ ನಾಯಕ ಅಂತ ಹೇಳ್ಕೊಳ್ಳುವಂಥವ್ರು ಯಡಿಯೂರಪ್ಪನವರು, ಅವರಿಗೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಸಂಸದೀಯ ಮಂಡಳಿಯಲ್ಲಿ ಈ ರೀತಿಯ ಸಮುದಾಯದ ನಾಯಕರಿಗೆ ಸ್ಥಾನ ಕಲ್ಪಿಸ್ಕೊಳ್ತಾರೆ. ಇದೇ ಮೊದಲ ಬಾರಿಗೆ ಅಂತ ನನಗನ್ನಿಸ್ತದೆ, ನಾನು ಗಮನಿಸಿದಾಗೆ.
BJP ಸಂಸದೀಯ ಮಂಡಳಿಯಲ್ಲಿ. ಸೊ ಒಟ್ಟಾರೆಯಾಗಿ ಇಡೀ ಭಾರತದಲ್ಲಿ ಲಿಂಗಾಯತ ಸಮುದಾಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಮಹಾರಾಷ್ಟ್ರದಲ್ಲಿ 1 ಕೋಟಿ ಜನಸಂಖ್ಯೆ ಇದೆ, ಕರ್ನಾಟಕದಲ್ಲಿದೆ, ಜೊತೆಗೆ ಆಂಧ್ರ ಪ್ರದೇಶದಲ್ಲಿದೆ. ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಒಂದು ಸ್ಥಾನ ಕಲ್ಪಿಸಿರ್ಬೋದು ಅಂತ ಅನಿಸುತ್ತೆ ನನಗೆ. ಐ ಥಿಂಕ್ ಇದು ಬರೀ ಕೇವಲ ಲಿಂಗಾಯತ ಸಮುದಾಯ ಅಂತಲೇ ಅವ್ರು ನೋಡ್ತಾ ಇಲ್ಲ. ಅವರಿಗೆ ಯಡಿಯೂರಪ್ಪನವರಿಗೆ ಅಲ್ಲಿ ಸ್ಥಾನ ಕೊಡೋದ್ರ ಹಿಂದೆ ಮೇಜರ್ ಓನ್ಲಿ 1 ಪಾಯಿಂಟ್ ಡಿಸಿಷನ್ ಕರ್ನಾಟಕ ಪಾಲಿಟಿಕ್ಸ್. ಅದರಿಂದ ಮಹಾರಾಷ್ಟ್ರದಲ್ಲೇನೋ ಲಿಂಗಾಯತರ ಮತ ಬಂದುಬಿಡುತ್ತೆ ಅಥವಾ ಬೇರೆ ರಾಜ್ಯಗಳಲ್ಲಿ ಉಪಯೋಗ ಆಗುತ್ತೆ ಅನ್ನೋದು ಅವರ ಕಾನ್ಸಂಟ್ರೇಷನ್ ಅಲ್ಲ. ಅವರ ಓನ್ಲಿ ಕಾನ್ಸಂಟ್ರೇಷನ್ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರ ಹಿಡಿಬೇಕು ಅಂದರೆ ಯಡಿಯೂರಪ್ಪನವ್ರು ಬೇಕೇ ಬೇಕು. ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಾಯಿತು. ಹಾಗಾದರೆ ಯಾವ ರೀತಿ ಅಕಾಮಡೇಟ್ ಮಾಡ್ಬೋದು? ಅದು ಸಣ್ಣ ಪುಟ್ಟ ಪೊಸಿಷನ್ ಆಗಿರಬಾರ್ದು, ಆ ರೀತಿಯ ಸಂದೇಶ ಹೋಗಬೇಕು. ಅದೆಲ್ಲವನ್ನು ಲೆಕ್ಕ ಹಾಕಿ ಆಲೋಚನೆ ಮಾಡಿಯೇ ಈ ಪೊಸಿಷನ್ನ ಕೊಟ್ಟಿದ್ದಾರೆ. ನೋಡಿ, ನೀವು ಕೇಳಿದ್ರಿ ಒಂದು ಸಮುದಾಯದ ನಾಯಕರಿಗೆ ಯಾವಾಗ ಅವಕಾಶ ಕೊಟ್ಟಿದ್ದಿಲ್ಲ ಅಂತ. ಯುವರ್ ರೈಟ್. ಅಷ್ಟೇ ಅಲ್ಲ, ಅಲ್ಲಿ ಯಾರಿಗೆ ಸ್ಥಾನ ಇರುತ್ತೆ ಅಂದರೆ ಯಾರು ರಾಷ್ಟ್ರೀಯ BJPಯಲ್ಲಿ ಪ್ರಮುಖರಿದ್ದಾರೆ, ಅದು ರಾಷ್ಟ್ರೀಯ BJP ಅಧ್ಯಕ್ಷರು JP ನಡ್ಡಾ ಅವರು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು, ನರೇಂದ್ರ ಮೋದಿ ಅವರು, ಇಂಥವ್ರು ಬಿಟ್ಟರೆ ಕೆಲವು ರಾಜ್ಯದ ಮುಖ್ಯಮಂತ್ರಿಗಳಿರ್ತಾರೆ. ಅದನ್ನು ಹೊರತುಪಡಿಸಿ ಮಾಜಿ ಮುಖ್ಯಮಂತ್ರಿಗಳಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ದಿಲ್ಲ. ಕೇಂದ್ರ ಸಚಿವರು ಪ್ರಮುಖರು ಯಾರಿದ್ದಾರೆ ಅವರಿಗಿರುತ್ತೆ, ರಾಷ್ಟ್ರೀಯ BJPಯ ಪ್ರಮುಖರು ಅವರು ಇರ್ತಾರೆ. ಹಾಗೆ ಈಗ BL ಸಂತೋಷ್ ಅವರು ಯಾಕೆ ಇದ್ದಾರೆ ಅಂದರೆ RSSನಿಂದ ಬಂದು ಅವರು ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. RSS ಹಾಗೂ BJPಯ ನಡುವೆ ಸೇತುವೆ ಆಗಿರೋದು ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಅವ್ರು ಇರಲೇಬೇಕಾಗುತ್ತೆ. ಆ ದೃಷ್ಟಿಯಿಂದ ಅವರಿದ್ದಾರೆ. ಆದರೆ ಮಾಜಿ ಮುಖ್ಯಮಂತ್ರಿಗಳಿಗೆ ಈ ರೀತಿ ಅವಕಾಶ ಕೊಟ್ಟಂಥ ಉದಾಹರಣೆಗಳು ಇಲ್ಲ. ಆದರೆ ಯಡಿಯೂರಪ್ಪನವರಿಗೆ ಫಾರ್ ದಿ ಫಸ್ಟ್ ಟೈಮ್ ಅಂಥದ್ದೊಂದು ಅವಕಾಶವನ್ನು ಬಾಗಿಲು ತೆರೆದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಕೂಡ ಹಿಂದೆ ಅವರು ಸಂಸದರಾಗಿದ್ದಾಗ, 1 ಬಾರಿ ಸಂಸದರಾಗಿದ್ದಾಗ KJP ಕಟ್ಟಿ ವಾಪಸ್ ಬಂದು ಸಂಸದರಾದ್ರಲ್ಲ 2014ರಲ್ಲಿ, ಆಗ ರಾಷ್ಟ್ರೀಯ BJPಯ ಉಪಾಧ್ಯಕ್ಷರಾಗಿದ್ದರು ಅವರು. ಅದನ್ನು ಹೊರತುಪಡಿಸಿದ್ರೆ ಅನಂತಕುಮಾರ್ ಬಿಟ್ಟರೆ ಬೇರೆ ಯಾರೂ ಕೂಡ ಸಂಸದೀಯ ಮಂಡಳಿಯಲ್ಲಿ ಇದ್ದದ್ದಿಲ್ಲ. BL ಸಂತೋಷ್ ಅವರೇ ಹೋಗಿದ್ದು. ಇವತ್ತು ಯಡಿಯೂರಪ್ಪನವರಿಗೆ ಅಂಥದ್ದೊಂದು ಮಹತ್ವದ ಸ್ಥಾನ, ಒಂದು ಮಹತ್ವದ ಸಂದೇಶ. ರಾಜ್ಯ BJPಗೂ ಕೂಡ ಅದು ಬಹಳ ದೊಡ್ಡ ಮೆಸೇಜ್. ನಾಳೆ ಟಿಕೆಟ್ ಫೈನಲ್ ಆಗುವಾಗ, ವಿಧಾನಸಭೆ ಚುನಾವಣೆಯ ಟಿಕೆಟ್ ಫೈನಲ್ ಆಗುವಾಗ ಅಲ್ಲಿ ಯಡಿಯೂರಪ್ಪನವರ ಪಾತ್ರ ಇರುತ್ತೆ. ಯಡಿಯೂರಪ್ಪನವರ ಅಭಿಪ್ರಾಯದ ಹಾಗಾಗುತ್ತೆ. ಯಡಿಯೂರಪ್ಪನವ್ರನ್ನ ಎಲ್ಲೂ ಕೂಡ ನಾವು ಕಡೆಗಣಿಸೋದಿಲ್ಲ. ಮುಂದೆ 2023ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ವಿಚಾರದಲ್ಲಿ ಯಡಿಯೂರಪ್ಪನವರು ಬಹಳ ಮಹತ್ವಪೂರ್ಣವಾದ ರೋಲ್ನ ನಿಭಾಯಿಸ್ತಾರೆ ಅನ್ನೋದರ ಮೆಸೇಜ್ ಇದೆ. BL ಸಂತೋಷ್ ಅವರು ಇರ್ತಾರೆ, ಆಬ್ವಿಯಸ್ಲಿ BL ಸಂತೋಷ್ ಅವರು ಇರ್ತಾರೆ, ಯಡಿಯೂರಪ್ಪನವರು ಇರ್ತಾರೆ. ಸೊ ಅಲ್ಲಿ ಯಾವ ರೀತಿ ಟಿಕೆಟ್ ಆಯ್ಕೆ ಆಗುತ್ತೆ ಭಾಳ ಕುತೂಹಲ ಇರುವಂಥದ್ದು. ನೋಡಿ, ಯಡಿಯೂರಪ್ಪನವರ ಅಗ್ರೆಸಿವ್ನೆಸ್ ಇದೆಯಲ್ಲ ನೋಡಿ. BL ಸಂತೋಷ್ ಅವ್ರನ್ನೂ ಕೂಡ ರಾಜ್ಯ BJPಯಲ್ಲಿ ಕರೆ ತಂದವರು ಮೊದಲು ಯಡಿಯೂರಪ್ಪನವರೇ, ಆಯಿತಾ? ಹಾಗಿರುವಾಗ ಯಡಿಯೂರಪ್ಪನವರ ಅಗ್ರೆಸಿವ್ನೆಸ್ ಮುಂದೆ ಬಹುಶಃ ಇಲ್ಲಿ ಒಂದು ವೇಳೆ ಯಡಿಯೂರಪ್ಪನವ್ರು ಹಾಗಿದ್ರೆ ಅಲ್ಲಿ ಪೊಸಿಷನ್ನೇ ಕೊಡ್ತಾ ಇರಲಿಲ್ಲ. ಯಡಿಯೂರಪ್ಪನವ್ರನ್ನ ಅಲ್ಲಿ ತಂದ ಮೇಲೆ ಅವರಿಗೆ ಯಾವ ಸ್ಥಾನಮಾನ, ಯಾವ ಗೌರವ ಹಾಗೂ ಅವರ ಅಭಿಪ್ರಾಯಕ್ಕೆ ಯಾವ ಮನ್ನಣೆ ಕೊಡಬೇಕು ಲೆಕ್ಕ ಹಾಕಿಯೇ ಕೊಡ್ತಾರೆ. ಸಂಘಟನೆ ವಿಚಾರ ಬಂದಾಗ BL ಸಂತೋಷ್ ಅವರ ಅಭಿಪ್ರಾಯ ಮುಂದಾಗುತ್ತೆ, ಮೇಲುಗೈ ಆಗುತ್ತೆ. ಆದರೆ ಟಿಕೆಟ್ ವಿಚಾರ ಬಂದಾಗ ಬಹುತೇಕ, ಯಾಕಂದರೆ ಗೆಲ್ಲುವ ಕುದುರೆಗೆ ಮಣೆ ಹಾಕಬೇಕು. ಮತ್ತೊಂದು ಹೇಳ್ತೀನಿ ಗಿರಿ, ಭಾಳ ಇಂಪಾರ್ಟೆಂಟ್. ಯಡಿಯೂರಪ್ಪನವರ BL ಸಂತೋಷ ಅನ್ನುವಂಥ ಪ್ರಶ್ನೆ ಕೇಳಿದ್ರಿ. ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರ ನೆಟ್ವರ್ಕ್ ಹೆಂಗಿದೆ ಅಂದರೆ, ಎಷ್ಟು ಸರ್ವೆಗಳಿರುತ್ತೆ ಅಂದರೆ, ಅವ್ರು ಹೇಳಿ ಸೇರಿನ ಇವ್ರು ಹೇಳಿ ಸೇರಿನ ಎರಡಕ್ಕೂ ಮೊದಲೇ ಇವರು ಸರ್ವೆ ರಿಪೋರ್ಟ್ ಇಟ್ಕೊಂಡಿರ್ತಾರೆ. 4-5 ಸರ್ವೆ ರಿಪೋರ್ಟ್ ಇಟ್ಕೊಂಡಿರ್ತಾರೆ. ಯಾರು ಗೆಲ್ಲೋ ಕುದುರೆ, ಯಾರು ಸೋಲೋರು, ಯಾರು ಹೇಳ್ತಿರೋದು ಸರಿ, ಯಾರು ಹೇಳ್ತಿರೋದು ತಪ್ಪು, ಅದನ್ನು ಆಲೋಚನೆ ಮಾಡದೆ, ವಿವೇಚನೆ ಮಾಡದೆ ಫೈನಲ್ ಮಾಡೋರಲ್ಲ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ. ಈಗ ಕರ್ನಾಟಕದಲ್ಲಿ ಈಗ ನೋಡಿ, ಯಡಿಯೂರಪ್ಪನವರು ಆ ಮಟ್ಟದ ಸ್ಥಾನಕ್ಕೆ ಹೋದ ಬಳಿಕ ನೀವು ಹೇಳಿದ್ರಿ ಸಂಘಟನಾತ್ಮಕವಾಗಿ ಸಂತೋಷ್ ಅವರ ನಿರ್ಧಾರಗಳಿರುತ್ತೆ. ಕರ್ನಾಟಕದಲ್ಲೂ ಒಂದಿಷ್ಟು ಬದಲಾವಣೆಗಳಾಗ್ಬೋದಾ ಸಂಘಟನೆಯಲ್ಲಿ? ಖಂಡಿತ. ಅದರ ಮುನ್ನುಡಿ ಯಡಿಯೂರಪ್ಪನವ್ರನ್ನ ಈಗ ಸಂಸದೀಯ ಮಂಡಳಿಗೆ ನೇಮಕ ಮಾಡಿ. ಈಗ ಕಟೀಲ್ ಅವರ ಅವಧಿ ಮುಕ್ತಾಯ ಆಗ್ತಾ ಇದೆ, ಅವರನ್ನು ಬದಲಾವಣೆ ಮಾಡುವಂಥ ನಿರ್ಧಾರಗಳು ಹೊರಬರ್ಬೋದಾ? ಖಂಡಿತ. ನೋಡಿ, ಅದಕ್ಕೆ ಹೇಳಿದೆ ನಾನು, ಯಡಿಯೂರಪ್ಪನವ್ರನ್ನ ಸಂಸದೀಯ ಮಂಡಳಿಗೆ ಆಯ್ಕೆ ಮಾಡಿದ್ದು ಅದರ ಮುನ್ನುಡಿ ನಂಬರ್ 1. ನಂಬರ್ 2, 5 ದಿನಗಳ ಪ್ರವಾಸವನ್ನು ಹಮ್ಮಿಕೊಂಡು BL ಸಂತೋಷ್ ಕರ್ನಾಟಕಕ್ಕೆ ಬಂದು ಕೂತ್ಕೊಂಡು ಜಗನ್ನಾಥ ಭವನದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಅರುಣ್ ಸಿಂಗ್ ಬರ್ತಾ ಇದ್ದಾರೆ, ರಾಜ್ಯ BJPಯ ಉಸ್ತುವಾರಿ. ಅವರು ಕೂಡ ಕರ್ನಾಟಕಕ್ಕೆ ಬಂದು ಸಭೆಗಳ ಮೇಲೆ ಸಭೆ ತಗೋತಾ ಇದ್ದಾರೆ, ಪದಾಧಿಕಾರಿಗಳ ಸಭೆ ತೆಗೆದುಕೊಳ್ತಾ ಇದ್ದಾರೆ, ಸಂಘಟನಾತ್ಮಕ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ರಾತ್ರಿ 9 ಗಂಟೆಗೆ ಕೇಶವಕೃಪಕ್ಕೆ ಹೋಗಿ CR ಮುಖಂದರನ್ನು ಭೇಟಿಯಾಗಿ 2 ಗಂಟೆಗಳ ಕಾಲ ಸಭೆಯನ್ನು ನಡೆಸಿದ್ದಾರೆ. CR ಮುಖಂದರ ಜೊತೆ ಬದಲಾವಣೆಯ ವಿಚಾರವಾಗಿಯೇ ಭಾಳ ಮಹತ್ವದ ಚರ್ಚೆ ಆಗಿದೆ. ಇವೆಲ್ಲವೂ ಇದೆಯಲ್ಲ, ಭಾಳ ದೊಡ್ಡ ಮಟ್ಟದ ಬದಲಾವಣೆಗಳಾಗುತ್ತೆ ಅನ್ನೋದರ ಮುನ್ಸೂಚನೆ.
ಅದು BJP ರಾಜ್ಯಾಧ್ಯಕ್ಷರ ಆದಿಯಾಗಿ ಪ್ರಧಾನ ಕಾರ್ಯದರ್ಶಿಗಳ ಆದಿಯಾಗಿ ಸರ್ಕಾರದಲ್ಲೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಗಳಾಗುತ್ತೆ ಅನ್ನೋದರ ಮುನ್ಸೂಚನೆಯ ಹಾಗೆ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ನಾನು ಅವತ್ತೇ ಹೇಳಿದೆ, ಇವತ್ತಿನ ರಾಷ್ಟ್ರೀಯ BJP, ಇವತ್ತಿನ ಹೈಕಮಾಂಡ್ ಕೋಳಿ ಕೇಳಿ ಮಸಾಲೆ ಅರಿಯುವಂಥ ಹೈಕಮಾಂಡ್ ಅಲ್ಲ. ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಹೈಕಮಾಂಡ್. ಅವರೆಲ್ಲವನ್ನು ಕೂಡ ಡಿಸೈಡ್ ಮಾಡ್ತಾರೆ. ನೀವು ಲೆಕ್ಕನೇ ಹಾಕ್ತಿರಲ್ಲ, ಆಲ್ರೆಡಿ ಎಲ್ಲ ಆಗೋಗ್ತಾ ಇರುತ್ತೆ ಡಿಸಿಷನ್ಸ್. ಯಾರು ಅನ್ಕೊಂಡಿದ್ರು ಯಡಿಯೂರಪ್ಪನವ್ರನ್ನ ರಾಷ್ಟ್ರೀಯ BJP ಸಂಸದೀಯ ಮಂಡಳಿಗೆ ನೇಮಕ ಮಾಡ್ತಾರೆ ಅಂತ ಯಾರು ಹೇಳಿದ್ರು? ಯಾರು ಪ್ರಿಡಿಕ್ಟ್ ಮಾಡಿದ್ರು ಹೇಳಿ? ನೋಬಡಿ ಪ್ರಿಡಿಕ್ಟೆಡ್. ದಟ್ಸ್ ವಾಟ್ ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ. ಈಗ ನೋಡಿ, ಯಡಿಯೂರಪ್ಪನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸುವಾಗ ರಾಘವೇಂದ್ರ ಅವರಿಗೆ ಕೇಂದ್ರದಲ್ಲಿ ಮಿನಿಸ್ಟ್ರು ಮಾಡ್ತೀವಿ ಅನ್ನುವಂಥ ಒಂದಿಷ್ಟು ಚರ್ಚೆಗಳಾಗಿತ್ತು. ಸ್ವತಃ ಯಡಿಯೂರಪ್ಪನವರೇ ಬೇಡ ಅಂದರು. ನನ್ನನ್ನು ಇಳಿಸಿದ್ದಕ್ಕೆ ಅಲ್ಲಿ ಮಾಡ್ತಾ ಇದ್ದೀರಾ ಅನ್ನುವಂಥ ಮೆಸೇಜ್ ಹೋಗುತ್ತೆ, ಬೇಡ ಅಂತ ಯಡಿಯೂರಪ್ಪನವ್ರು ಹೇಳಿದರು. ಯಡಿಯೂರಪ್ಪನವರ ಸ್ಟ್ರಾಟರ್ಜಿ ಏನಿತ್ತು? ವಿಜಯೇಂದ್ರ ಅವರಿಗೆ ಒಂದು ಸ್ಟೇಟಲ್ಲಿ ಸ್ಥಾನ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪನವ್ರ ಪ್ಲ್ಯಾನ್ ಇತ್ತು. ಈಗ ಯಡಿಯೂರಪ್ಪನವ್ರಿಗೆ ಸಂಸದೀಯ ಮಂಡಳಿ ಸ್ಥಾನ ಕೊಟ್ಟಿರೋದೇ ವಿಜಯೇಂದ್ರ ಅವರಿಗೆ ಇಲ್ಲಿ ಯಾವುದೇ ಸ್ಥಾನ ಕಲ್ಪಿಸಲು ಆಗಿಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ನೋಡಿ, ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವ ಸಂದರ್ಭದಲ್ಲಿ ಕೇವಲ ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸ್ಥಾನದ ಆಫರ್ ಕೊಟ್ಟಿದ್ದಷ್ಟೇ ಅಲ್ಲ, ಸ್ವತಃ ಯಡಿಯೂರಪ್ಪನವರಿಗೆ ನೀವು ರಾಜ್ಯಪಾಲರಾಗಿ ಹೋಗಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಆಫರ್ ಕೂಡ ಮುಂದಿಟ್ಟಿದ್ದರು. ಅವರಿಗೆ ಗವರ್ನರ್ ಆಫರ್ ಇತ್ತು. ಯಡಿಯೂರಪ್ಪನವ್ರು ಅದನ್ನು ಒಪ್ಕೊಳ್ಳಿಲ್ಲ. ಅವರು ಗವರ್ನರೂ ಆಗಿ ಹೋಗಲಿಲ್ಲ. ಅವರು ಓಪನ್ನಾಗಿ ಹೇಳಿದ್ರು, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ, ರಾಜ್ಯಾದ್ಯಂತ ಓಡಾಡ್ತೀನಿ, ಎಲ್ಲ ಕ್ಷೇತ್ರಗಳಲ್ಲೂ ಸಂಚಾರ ಮಾಡ್ತೀನಿ, ಪ್ರವಾಸ ಮಾಡ್ತೀನಿ, ಮತ್ತೆ BJPಯನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳಿದ್ರು ಯಡಿಯೂರಪ್ಪನವರು. ಈ ಸ್ಟೇಟ್ಮೆಂಟ್ ತೆಗೆದು ನೋಡಿ. ಅವತ್ತು ಹೇಳಿದ ಸ್ಟೇಟ್ಮೆಂಟ್ ಇದು, ಅವರೇ ಸ್ವತಃ ಕೊಟ್ಟಂಥ ಹೇಳಿಕೆ. ರಾಘವೇಂದ್ರ ಅವ್ರನ್ನೂ ಕೂಡ ಅದೇ ಕಾರಣಕ್ಕಾಗಿ ಸಚಿವನಾಗೋದು ಬೇಡ ಅಂತ ಹೇಳಿದ್ರು. ಅದರ ಹಿಂದೆ ಕೇವಲ ವಿಜಯೇಂದ್ರ ಅವರಿಗೆ ಒಂದು ಸ್ಥಾನ ಕಲ್ಪಿಸಬೇಕು ಅನ್ನೋದಷ್ಟೇ ಇರಲಿಲ್ಲ ಅವ್ರದ್ದು. ರಾಜ್ಯ BJPಯಲ್ಲಿ ಇಷ್ಟು ವರ್ಷ ನಾನು ಕಟ್ಟಿ ಬೆಳೆಸಿರುವಂಥ BJPಯಲ್ಲಿ ನನ್ನ ಹೋಲ್ಡ್ ಉಳಿಬೇಕು ಅಂದರೆ ನಾನು ರಾಜ್ಯಪಾಲನಾಗಿ ಹೋಗೋದು ಅಥವಾ ನನ್ನ ಒಬ್ಬ ಮಗ ಕೇಂದ್ರ ಸಚಿವನಾಗೋದು ಇದರಿಂದ ಆಗೋದಿಲ್ಲ. 2023 ಚುನಾವಣೆ ಕಣ್ಮುಂದೆ ಇದೆ. ಆ ಸಂದರ್ಭದಲ್ಲಿ ನೀತಿ ನಿರ್ಧಾರಗಳಲ್ಲಿ ನನ್ನ ರೋಲ್ ಇರಬೇಕು. ಆಗ ವಿಜಯೇಂದ್ರನಿಗೂ ಅವಕಾಶ ಕಲ್ಪಿಸ್ಕೊಡ್ಬೋದು, ರಾಘವೇಂದ್ರಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ಬೋದು. ಹಾಗೆ ಯಾರ್ಯಾರು ನನ್ನ ನಂಬಿರುವಂತಹ ಫಾಲೋವರ್ಸ್ ಇದ್ದಾರೆ ಅವ್ರಿಗೂ ನ್ಯಾಯ ಕೊಡ್ಬೋದು ಅನ್ನುವ ಒಂದು ದೂರದೃಷ್ಟಿಯ ಚಿಂತನೆಯಿಂದ ಯಡಿಯೂರಪ್ಪ. ಈಗ ಬದಲಾವಣೆ ಅಂದರೆ ಏನು? BJPಲಿ ಕಾರ್ಯಕರ್ತರು ನೋಡಿ, ಸ್ವತಃ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ಹೊರಹಾಕಿದ್ದನ್ನು ನಾವು ನೋಡಿದ್ವಿ. ಏನು ಪ್ರವೀಣ್ ಹತ್ಯೆ ಅವರ ಪ್ರಕರಣದಲ್ಲಿ. ಈಗ CM ಬದಲಾವಣೆಯ ಬಗ್ಗೆ ಕೂಡ ಚರ್ಚೆ ಇದೆ. ಸಂಘಟನಾತ್ಮಕವಾಗೂ ಬದಲಾವಣೆ ಆಗಬೇಕು ಅನ್ನುವಂಥ ಚರ್ಚೆ ಇದೆ. ಸೊ ಯಡಿಯೂರಪ್ಪನವರ ಅಲ್ಲಿ ಹೋದ ಬಳಿಕ ಇದೆಲ್ಲದಕ್ಕೂ ವೇಗ ಸಿಗುತ್ತಾ? ಡೆಫಿನೆಟ್ಲಿ ಈಗಾಗಲೇ ವೇಗ ಸಿಕ್ಕಿದೆ. ನಾನು ಹೇಳಿದ್ನಲ್ಲ, ಯಡಿಯೂರಪ್ಪನವ್ರು ಅಲ್ಲಿ ಹೋದ ಮೇಲೆ ವೇಗ ಸಿಗೋದಲ್ಲ, ಇದು ಆ ಹೈಕಮಾಂಡ್ ಅಲ್ಲ. ನೀವು ಅದರಿಂದ ಹೊರಗೆ ಬಂದುಬಿಡಿ, ನೀವು ಅದನ್ನು ತಿಂಕೆ ಮಾಡೋಕ್ಕೆ ಹೋಗ್ಬಿಡಿ. ಯಡಿಯೂರಪ್ಪನವ್ರು ಡೆಲ್ಲಿಗೆ ಹೋಗಿ ಸಂಸದೀಯ ಮಂಡಳಿ ಸಭೆ ನಡೆದ ಮೇಲೆ ಏನೋ ಆಗುತ್ತೆ? ನೋ, ಈಗಾಗಲೇ ಎಲ್ಲ ತೀರ್ಮಾನ ಆಗೋಗಿದೆ ಗಿರಿ. ಇನ್ಫ್ಯಾಕ್ಟ್ ನೋಡಿ, 100% BJP ರಾಜ್ಯಾಧ್ಯಕ್ಷರ ಬದಲಾವಣೆ ನಿಶ್ಚಿತ, ಅದರಲ್ಲಿ ಅನುಮಾನ ಇಲ್ಲ. ಅವರ ಅವಧಿಯು ಕೂಡ ಪೂರ್ಣ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ತೀರ್ಮಾನಗಳು ಕೂಡ ತೆರೆಮರೆಯಲ್ಲಿ ಆಗಿದೆ. ಉಳಿದಂತೆ ಸರ್ಕಾರದಲ್ಲಿ ಏನು ಬದಲಾವಣೆ ಮಾಡಬೇಕು ಅದನ್ನು ಬಹಳ ಗಂಭೀರವಾಗಿ ಅವರು ಆಲೋಚನೆ ಮಾಡ್ತಿದ್ದಾರೆ. ನೋಡಿ, BJPಯ ಬಹಳ ದೊಡ್ಡ ಸ್ಟ್ರೆಂತ್ ಲಿಂಗಾಯತ ಸಮುದಾಯ. ಆ ಮತ ಬ್ಯಾಂಕನ್ನು ಕಳ್ಕೊಳ್ಳಿಕ್ಕೆ BJP ರೆಡಿ ಇಲ್ಲ. ಯಾಕಂದರೆ ಇತಿಹಾಸದ ಪಾಠವನ್ನು ಅವ್ರು ಕಲ್ತಿದ್ದಾರೆ. ಕಾಂಗ್ರೆಸ್ ಇವತ್ತಿಗೆ ಲಿಂಗಾಯತ ಸಮುದಾಯವನ್ನು ಕಳ್ಕೊಂಡಿದ್ದೇ ವೀರೇಂದ್ರ ಪಾಟೀಲ್ರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಕಾರಣಕ್ಕಾಗಿ, ಅದು ಅವ್ರಿಗೆ ಗೊತ್ತಿದೆ. ಹಾಗೆ ನಿಜಲಿಂಗಪ್ಪನವರ ಪ್ರಕರಣ, ಅವ್ರಿಗೆ ಅವಮಾನ ಆಯಿತು, ವೀರೇಂದ್ರ ಪಾಟೀಲ್ರಿಗೆ ಅವಮಾನ ಆಯಿತು. ಅದನ್ನು ಇವತ್ತಿಗೂ ಕೂಡ ಆ ಸಮುದಾಯ ಕ್ಷಮಿಸಿಲ್ಲ. ಹೀಗಿರುವಾಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ವಿ ಅನ್ನುವಂಥ ಒಂದು ರಾಂಗ್ ಮೆಸೇಜ್ ಆ ಸಮುದಾಯಕ್ಕೆ ಹೋಗಿ ಅದು ನಮಗೆ ಚುನಾವಣೆಯ ಸಂದರ್ಭದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವ್ರನ್ನ ಅತ್ಯಂತ ಮಹತ್ವದ ಸ್ಥಾನಕ್ಕೆ ಈಗ ನೇಮಕ ಮಾಡಲಾಗಿದೆ. ಇನ್ನು ಶುರು ಮಾಡ್ತಾರೆ ಇಲ್ಲಿ ನಾಟ. ಒಂದು ಸಮುದಾಯಕ್ಕೆ ಹಾಗೂ ರಾಜ್ಯಕ್ಕೆ ಏನು ಮೆಸೇಜ್ ಕೊಡಬೇಕಿತ್ತು ಕೊಟ್ಟಾಯಿತು. ಇನ್ನು ನಿಜವಾದ ಗೇಮ್ ಶುರು ಆಗುತ್ತೆ. ಇಲ್ಲಿ ಬದಲಾವಣೆಯ ಗೇಮ್ ಇದೆಯಲ್ಲ, ಇನ್ನು ಸ್ಟಾರ್ಟ್ ಆಗುತ್ತೆ. ರಾಜ್ಯಾಧ್ಯಕ್ಷರಿಗೆ ಯಾವ ಸಮುದಾಯದವ್ರನ್ನ ತರಬೇಕು, ಪದಾಧಿಕಾರಿಗಳಿಗೆ ಯಾರ್ಯಾರನ್ನು ಮಾಡಬೇಕು, ಪ್ರಧಾನ ಕಾರ್ಯದರ್ಶಿಗಳನ್ನ ಯಾರನ್ನು ಮಾಡಬೇಕು, ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯ ಬದಲಾವಣೆ ಆಗಬೇಕು, ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳನ್ನ ಯಾರ್ಯಾರನ್ನು ಮಾಡಬೇಕು, ಸಚಿವರನ್ನ ಯಾರ್ಯಾರನ್ನು ಮಾಡಬೇಕು, ಯಾವ್ಯಾವ ಫೇಸನ್ನು ಮುಂದಿಡಬೇಕು, ಯಾವ ಸಮುದಾಯಕ್ಕೆ ನಾವು ಮಹತ್ವವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಸಂದೇಶ ಕೊಡಬೇಕು ಅನ್ನೋದನ್ನು ಇನ್ನು ಮೇಲೆ ತೀರ್ಮಾನ ಮಾಡ್ತಾರೆ. ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದೇ ಕಾರಣಕ್ಕಾಗಿ BL ಸಂತೋಷ್ ಬಂದು ಕೂತಿರುವಂಥದ್ದು, ಅದೇ ಕಾರಣಕ್ಕಾಗಿ ಅರುಣ್ ಸಿಂಗ್ ಬರ್ತಾ ಇರುವಂಥದ್ದು, ಅದೇ ಕಾರಣಕ್ಕಾಗಿ ಅಮಿತ್ ಶಾ ಅವರು ಬಂದು ಹೋಗಿದ್ದು, ಹಾಗೂ ಅದೇ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವ್ರನ್ನ ರಾಷ್ಟ್ರೀಯ BJP ಸಂಸದೀಯ ಮಂಡಳಿಗೆ ನೇಮಕ ಮಾಡಿರುವಂಥ. ಓಕೆ, ಥ್ಯಾಂಕ್ ಯು ವೀರೇಂದ್ರ ಅವರೇ, ಇಷ್ಟೊತ್ತು ನೀವು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಸೊ ಇದು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್. ಇಂಥದ್ದೇ ಮತ್ತೊಂದು ಪೊಲಿಟಿಕಲ್ ಕಂಟೆಂಟ್ ಒಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಟಿ ವಿ ವಿಕ್ರಮ. ಧನ್ಯವಾದಗಳು.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.